600ರಿಂದ 1000 2000 ಇನ್ಕ್ರೀಸ್ ಆದ್ಮೇಲೆ ದಟ್ ಈಸ್ ವರಿ. ದೆನ್ ಇಟ್ ಸೇಸ್ ಇಟ್ಸ್ ಎ ಪಾಸಿಟಿವ್ ಟ್ರೆಂಡ್ ಅಂತ ನಾವು ಕರಿತೀವಿ. ಪಾಸಿಟಿವ್ ಟ್ರೆಂಡ್ ಅಂತ. ಈಗ ನೀವು ಉಳಿದ ಕ್ಷೇತ್ರಗಳಲ್ಲಿ ನೋಡಿದ್ರೆ ಒಮ್ಮೆ ಹಾಗೆ ಒಮ್ಮೆ ಈ ಕಡೆ ಆಗುವುದಕ್ಕಿಂತಲೂ 4ನೇ ಸುತ್ತಿಗೆ 600, 7ನೇ ಸುತ್ತಿಗೆ 800, 8ನೇ ಸುತ್ತಿಗೆ 1200 ಆಗ್ತಾ ಹೋದ್ರೆ ಇಟ್ಸ್ ಎ ಗ್ರೋತ್ ಅಂಡ್ ಇಟ್ ಶೋಸ್ ಎ ಪಾಸಿಟಿವ್ ಟ್ರೆಂಡ್. ವೋಟ್ ಬೇಸ್ ಯಾವ ತರ ಇದೆ ಅಂತ ಕಾಣಿಸ್ತಿಲ್ಲ ಈಗ ಎರಡು 4ನೇ ಮತ್ತೆ 5ನೇ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಲೀಡ್ ಇದ್ದಾರೆ ಕೊನೆಯ 3 ಸುತ್ತಿನಲ್ಲಿ. ಅಂದ್ರೆ ದಿಸ್ ಇಸ್ ಶೋಯಿಂಗ್ ಲಿಟಲ್ ಬಿಟ್ ಟ್ರೆಂಡ್ ಆಫ್ ಬಟ್ ಅಲ್ಲಿ ಫ್ಯಾನಿಸಮ್ ಸರ್, ಫ್ಯಾನ್ ಬೇಸ್ ಏನಾಗ್ತದೆ ತಾವು ಹೇಳಿದಾಗೆ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಬೂತ್ಗಳಲ್ಲಿ ಕೆಲವು JDS ಬೆಲ್ಟ್ ಇರತಕ್ಕಂತ ಕ್ಷೇತ್ರಗಳಲ್ಲಿ ಬಂದಿರಬಹುದು. ಸೊ ಐ ಥಿಂಕ್ ಇದು ತುಂಬಾ ಅರ್ಲಿ. ನಾವು ಒಂದು 11 ಗಂಟೆವರೆಗೂ ಐ ಥಿಂಕ್ ನನ್ನ ಬಹುತೇಕ ಅಟ್ಲೀಸ್ಟ್ ಒಂದು 10 ಗಂಟೆವರೆಗೂ ನಾವು ಯಾವುದೇ ಒಂದು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲ, ವಿ ಆರ್ ನಾಟ್ ಪ್ರೆಡಿಕ್ಟಿಂಗ್, ಇಟ್ ಇಸ್ ಅಸಂಪ್ಷನ್ ಮಾಡ್ಕೊಬಹುದು. ಇವತ್ತು ನಾವು ಒಂದು ಅಂದಾಜು ಹಾಕಬಹುದು, ಈ ರೀತಿ ಟ್ರೆಂಡ್ ಹೋಗಬಹುದು ಅನ್ನುವ ಅಂದಾಜು. ಈಗ ಅನದರ್ 1 hour ಐ ಥಿಂಕ್ ಇನ್ನೊಂದು ಗಂಟೆ ಸಿಗುತ್ತೆ, ನಮಗೆ ಒಂದು 50% ಕ್ಲಾರಿಟಿ ಸಿಗುತ್ತೆ. ಅನದರ್ 2 hours ಐ ಥಿಂಕ್ ವಿ ವಿಲ್ ಬಿ ವರ್ಕಿಂಗ್ ವಿತ್ ಆಲ್ ದ ನಂಬರ್ಸ್. ಹೌದು, ಅದಕ್ಕಾಗಿ ಹೇಳ್ತಾ ಇರೋದು. ಈಗ 143 ಮಹಾರಾಷ್ಟ್ರದಲ್ಲಿ 130 ಆಲ್ಸೋ ಇಟ್ ಇಸ್ ನಾಟ್ ಎ ಗ್ರೇಟ್ ನಂಬರ್ ಅಂತ ಒಂದು ಬಿಜೆಪಿ ಅವರು ಅಂತ ಗ್ರೇಟ್ ನಂಬರ್ ಅಲ್ಲಿ ಮುಂದೆ ಇದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಇಟ್ ಈಸ್ ನಾಟ್ ಎ ಟ್ರೆಂಡ್ ಲೈಕ್ ಶೋಯಿಂಗ್ ಆಲ್ರೆಡಿ ಡನ್ ಅಂತ. ಎನಿ ಟೈಮ್ ಇದರಲ್ಲಿ ಮುನ್ನಡೆ ಅಂತ ತೋರಿಸಿದ್ರಲ್ಲಿ 100-200 ಓಟಲ್ಲೂ ಮುನ್ನಡೆ ಇರುವವರು ಇರ್ಬೋದು, 1 ಓಟಲ್ಲೂ ಮುನ್ನಡೆ ಇರುವವರು, ಅಥವಾ 25,000 ಓಟಲ್ಲೂ ಮುನ್ನಡೆ ಇರುವವರು ಇರ್ಬೋದು. ಸಿ ವಾಟ್ ವಿ ಆರ್ ಟ್ರೈಂಗ್ ಟು ಸೇ ಹಿಯರ್, ಅರ್ಲಿ ಟ್ರೆಂಡ್ ಆದ್ರೂ ಕೂಡ ಸಪೋಸ್ ಒಂದು ಹಂತ 2ನೇ ಎಣಿಕೆ 3ನೇ ಮತ ಎಣಿಕೆಯಲ್ಲೂ ಅವನು ಟ್ರೆಂಡ್ ಕಂಟಿನ್ಯೂ ಆದ್ರೆ ಇಟ್ಸ್ ಶೋಯಿಂಗ್ ದ ಪಾಸಿಟಿವ್ ಟ್ರೆಂಡ್ ಟು ದಟ್ ಕ್ಯಾಂಡಿಡೇಟ್. ಈಗ ನೋಡಿದ್ರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 2 ಹಂತದಲ್ಲೂ ಟ್ರೆಂಡ್ ತೋರಿಸೋದ್ರಿಂದ ಕುಮಾರಸ್ವಾಮಿಗೆ ಲಿಟ್ಲ್ ಬಿಟ್ ಎಡ್ಜ್ ನಿಖಿಲ್ ಕುಮಾರಸ್ವಾಮಿಗೆ ಇದೆ ಅಂತ ಹೇಳ್ಬೋದು. ಸಂಡೂರು ಪೈಪೋಟಿ ಮುಂದುವರಿತಾ ಇದೆ. ಸಂಡೂರಿನಲ್ಲಿ ನಾವು ಇಂಥ ಪೈಪೋಟಿ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಅಥವಾ 1 ಸೈಡೆಡ್ ಫೈಟ್ ಆಗ್ಬಿಡುತ್ತೆ, ತುಕಾರಾಮ್ ಅವರ ಪತ್ನಿ ಗೆದ್ದು ಬಿಡ್ತಾರೆ ಅಂತೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಮುನ್ನಡೆಯ ಅಂತರ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಕುಸಿದು ಹೋಗ್ಬಿಟ್ಟಿದೆ. 2,500 ಇದ್ದಂತ ಅಂತರ ಈಗ 205ಕ್ಕೆ ಇಳಿದಿದೆ. 5ನೇ ಸುತ್ತು 205 ಮತಗಳ ಅಂತರ ಮುನ್ನಡೆಯಲ್ಲಿದ್ದಾರೆ ಅನ್ನಪೂರ್ಣ ತುಕಾರಾಮ್. ಆದ್ರೆ ಬಿಜೆಪಿಯ ಬಂಗಾರು ಹನುಮಂತು, ಇಲ್ಲಿ ಫ್ಯಾಕ್ಟರಿಗಳು ವರ್ಕೌಟ್ ಆಗ್ತಿರೋದು. ಒಂದು ರೆಡ್ಡಿ ಒಳಗಡೆ ಬಂದಿರೋದ್ರಿಂದ ಎಫೆಕ್ಟ್ ಏನು, ಬಂಗಾರು ಹನುಮಂತು ಅವರ ಸ್ಪರ್ಧೆಯ ಎಫೆಕ್ಟ್ ಏನು, ಈ ಬೈ ಎಲೆಕ್ಷನ್ ಸ್ಪೆಷಲಿಸ್ಟು ಅಂತ ಕರೆಸ್ಕೊಳ್ಳೋ ವಿಜಯೇಂದ್ರ ಅಲ್ಲಿ ಟಿಕಾಣಿ ಹೂಡಿರೋ ಎಫೆಕ್ಟ್ ಏನು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 1 ಸೈಡೆಡ್ ಇಲೆಕ್ಷನ್ ಅಂತ ನಾವೆಲ್ಲ ಮಾತಾಡಿದ್ದ ಸಂಡೂರಿನಲ್ಲಿ ಅನ್ನಪೂರ್ಣ ಅವರ ಮತಗಳ ಅಂತರ 205ಕ್ಕೆ ಬಂದಿದೆ. 2,500 ಇತ್ತು, ಪ್ರಾಬಬ್ಲಿ ಒಂದು ಹೆಚ್ಚು ಕಡಿಮೆ 90% ಮತಗಳ ಅಂತರ ಕಡಿಮೆ ಆಗ್ಬಿಟ್ಟಿದೆ, 205ಕ್ಕೆ ಬಂದು ನಿಂತಿದೆ. ಸೊ ಟಫ್ ಫೈಟ್ ಇದೆ ಬಿಜೆಪಿಯ ಬಂಗಾರು ಹನುಮಂತು ಅವರ ಪರವಾಗಿ. ಎನಿ ಟೈಮ್ ಟ್ರೆಂಡ್ ಬದಲಾಗಬಹುದು ಅನ್ನುವ ಲೆಕ್ಕಾಚಾರಗಳು ಅಲ್ಲಿ ಬಿಜೆಪಿಗರ ಮನಸ್ಸಲ್ಲಿ ಒಂದು ರೀತಿ ಈಗ ಸ್ವಲ್ಪ ಕುಡಿ ಹೊಡೆದಂಗೆ ಕಾಣ್ತಾ ಇದೆ.